ಸ್ನೇಹಿತರೆ, ಆನಂದ ಯಾತ್ರೆಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಗೆಳೆಯರೇ, ನವರಾತ್ರಿಯ ಈ ಶುಭ ದಿನ 2ನೇ ದಿನವಾದ ಇಂದು ದೇವಿ ಬ್ರಹ್ಮಚಾರಿಣಿ ದೇವಿಯ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ಬ್ರಹ್ಮಚಾರ್ಯ ಎಂಬುದು ವಿವಾಹದಿಂದ ಮುಕ್ತಿ ಜೀವನದ ಸಂಕೇತವಾಗಿದೆ. ಇದು ಭಗವತಿ ಪಾರ್ವತಿಗೆ ಸಂಬಂಧಿಸಿದಂಥ ಕಥೆಯಾಗಿದೆ. ಬ್ರಹ್ಮಚಾರಿಣಿ ದೇವಿಯ ಈ ಕತೆ ನಾವು ಕೇಳುತ್ತಾ ಹೋದರೆ, ದೇವಿ ಶಿವನನ್ನು ಪತಿಯಾಗಿ ಪಡೆಯಲೇಬೇಕು ಅಂತ ಹೇಳಿ ಕಠಿಣ ತಪಸ್ಸು ಮಾಡಿದ ಒಂದು ದೃಢ ಮನೋಬಲ ಯಾವ ಥರ ಇರುತ್ತೆ ಮಹಿಳೆಗೆ ಎನ್ನುವುದನ್ನು ನಾವು ಈ ಕಥೆಯಲ್ಲಿ ಕಾಣ್ತೇವೆ. ಹಿಮವಂತ ಮತ್ತು ಮೇನಾದೇವಿಯ ಮಗಳಾಗಿ ಜನಿಸಿದ ಪಾರ್ವತಿ ದೇವಿ ಮಹಾದೇವನೊಡನೆ ತಾನು ಮದುವೆ ಆಗಲೇಬೇಕು ಎಂಬ ಒಂದು ಮಹದಾಸೆಯನ್ನು ಇಟ್ಕೊಂಡು ಶಿವನನ್ನು ಕುರಿತು ಕಠಿಣವಾದ ತಪಸ್ಸನ್ನು ಏನು ಆರಂಭಿಸ್ತಾಳಲ್ಲ, ಅದನ್ನು ನಾವು ಬ್ರಹ್ಮಚಾರಿಣಿ ದೇವಿ ಅಂತೇಳಿ ನಾವು ಅದನ್ನು ಹೇಳ್ತೀವಿ. ದೇವಿಯ ತಪಸ್ಸು ಅಪಾರವಾದ ತ್ಯಾಗ ಮತ್ತು ಧೈರ್ಯದ ಗುರುತಾಗಿರುವುದರ ಜೊತೆಗೆ ಶ್ರದ್ಧೆಯಿಂದ ಮತ್ತು ಪರಿಶ್ರಮದಿಂದ ಕೈಗೊಂಡ ಕಾರ್ಯ ಯಾವ ರೀತಿ ಯಶಸ್ವಿಯಾಗುತ್ತೆ ಎನ್ನುವುದರ ಸಂಕೇತ ಕೂಡ ಆಗಿದೆ. ಆಕೆಯ ತಪಸ್ಸು ಎಂಥ ಸಂಕಷ್ಟಕ್ಕೂ ಹೆದರಬಾರದು ಎಂಬ ಒಂದು ಧೈರ್ಯ ಮತ್ತು ಅವಳ ಒಂದು ನಿರ್ಧಾರ ದೃಢ ಸಂಕಲ್ಪವನ್ನು ತೋರಿಸ್ಕೊಡುತ್ತೆ. ಬಾಯಾರಿಕೆ, ಹಸಿವು ಆಗಲಿ, ಯಾವುದೇ ಒಂದು ಶರೀರವನ್ನು ಯಾವ ಥರ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನು, ಆ ಮನಸ್ಸನ್ನು ಶಿವನ ಕಡೆ ಯಾವ ರೀತಿ ಕೇಂದ್ರೀಕರಿಸಬೇಕು ಅನ್ನೋದನ್ನು ದೇವಿ ಈ ಮೂಲಕ ತೋರಿಸ್ಕೊಟ್ಟಿದ್ದಾಳೆ. ದೇವಿಯ ಈ ತಪಸ್ಸು, ಶಕ್ತಿ, ಸ್ಥಿರಪ್ರಜ್ಞತೆ ಹಾಗೂ ಧೈರ್ಯವು ಎಲ್ಲ ದೇವತೆಗಳ ಮತ್ತು ಋಷಿಮುನಿಗಳ ಮೆಚ್ಚುಗೆಗೆ ಪಾತ್ರವಾಗಿ ಶಿವನ ಹೃದಯವನ್ನು ಸಹ ಬೇಗ ತಲುಪ್ತಂತೆ. ಅಂದರೆ ಶಿವನಿಗೆ ಪ್ರಿಯ ಯಾರು? ದೇವತೆಗಳು, ಋಷಿಮುನಿಗಳು. ಈಗ ಅವರನ್ನೇ ಮೆಚ್ಚಿರೋದ್ರಿಂದ ಶಿವನಿಗದು ಬೇಗ ತಲುಪಿದೆ ಅವರಿಗೆ. ಆದ್ದರಿಂದ ಶಿವನನ್ನು ಪತಿಯಾಗಿ ಸ್ವೀಕರಿಸತಕ್ಕಂಥ ಒಂದು ಸಾಮರ್ಥ್ಯ ದೇವಿಗೆ ಹೆಚ್ಚುತ್ತಾ ಹೋಗಿದೆ ಇದರಿಂದ ಅಂತ ಕಥೆಯಲ್ಲಿ ಹೇಳ್ಪಟ್ಟಿದೆ. ಮತ್ತು ಸ್ನೇಹಿತರೆ, ಈಗ ನಾವು ನೋಡ್ತಾ ಹೋದರೆ ಈ ಕಥೆಯಿಂದ ನಾವು ಏನು ತಿಳಿಬೋದು ಅಂತ ಹೇಳಿದ್ರೆ, ನಮ್ಮ ಒಂದು ಜೀವನದಲ್ಲಿ, ನಮ್ಮ ಜೀವನಕ್ಕೆ ದೇಹ ಮತ್ತು ಮನಸ್ಸಿನ ನಿಯಂತ್ರಣ ನಾವು ಯಾವ ರೀತಿ ಪಡ್ಕೋಬೇಕು ಮತ್ತು ನಾವು ಶ್ರದ್ಧೆಯಿಂದ ಯಾವ ರೀತಿ ಕೆಲಸ ಮಾಡಬೇಕು, ಎಂಥ ಸಾಧನೆಯನ್ನು ಮಾಡಲಿಕ್ಕೆ ನಾವು ಒಂದು ದೃಢ ಸಂಕಲ್ಪ ಇದ್ದರೆ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಈ ಬ್ರಹ್ಮಚಾರಿಣಿ ದೇವಿಯ ಕಥೆಯಲ್ಲಿ ನಾವು ತಿಳ್ಕೋತೀವಿ. ಶಿಸ್ತು, ನಿಯಮ, ಸಂಯಮ ಮತ್ತು ಆತ್ಮನಿರ್ಣಯ ಸಾಕ್ಷಾತ್ಕಾರವನ್ನು ಯಾವ ರೀತಿ ಪಡ್ಕೋಬೇಕು ಅನ್ನೋದನ್ನು ದೇವಿ ಬೋಧಿಸ್ತಾಳೆ. ಹಾಗೆ ಬ್ರಹ್ಮಚಾರಿಣಿ ದೇವಿಯನ್ನು ಈ ನವರಾತ್ರಿಯ 2ನೇ ದಿನ ಪೂಜಿಸುವ ಮೂಲಕ ಎಲ್ಲರೂ ಜೀವನದಲ್ಲಿ ಶ್ರದ್ಧೆ, ತಾಳ್ಮೆ ಮತ್ತು ಶಕ್ತಿ ಸಂಪಾದನೆ ಮಾಡಿಕೊಳ್ಳಿ ಅಂತ ಹೇಳ್ತಾ, ಎಲ್ಲರಿಗೂ ಶುಭವಾಗಲಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್.